ವೆಲ್ಕಮ್ ಬ್ಯಾಕ್ ಟು ದಟಿ ಡೈರೀಸ್. ಹವ್ ಆರ್ ಯು ಆಲ್? ಸೊ ಇವತ್ತು ಬಂದು ಮಕರ ಸಂಕ್ರಾಂತಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ. ಇವತ್ತು ನೀವೆಲ್ಲರೂ ಪೂಜೆ ಮಾಡಿ ಹಾಗೆ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅನ್ಕೋತೀನಿ. ಸೊ ನಮ್ಮ ಮನೆಯಲ್ಲೂ ಎಲ್ಲನೂ ಮುಗೀತು. ಬೆಳಿಗ್ಗೆ ಇದು ಪೂಜೆ ಮಾಡಿದ್ದು. ಸೊ ಈ ಥರ ಫ್ಲವರ್ ಡೆಕೋರೇಷನ್ ಮಾಡೋದೆಲ್ಲ ನನಗೆ ತುಂಬ ಇಷ್ಟ, ಹಾಗೆ ಇವತ್ತು ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲೂ ಇವತ್ತು ಹೇಗೆ ಪೂಜೆ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ಬಂದು ನನ್ನ ಮನೆಯ ಡೆಕೋರೇಷನ್ ಹೇಗಿದೆ ಇದು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಆದಮೇಲೆ ನಾವು ದೀಪ ಹಚ್ಚಿ ಆರತಿ ಮಾಡೋಣ. ಹಾಗೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಪೊಂಗಲ್ಲೇ ಮಾಡೋದು ಎಲ್ಲ ಸಂಕ್ರಾಂತಿ ಹಬ್ಬಕ್ಕೂ. ಇವತ್ತೂ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ವಿ. ಅದರದ್ದು ರೆಸಿಪಿ ನನ್ನ ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ನೀವೆಲ್ಲ ಮನೇಲಿ ಏನೇನು ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಿ ಸಾಮಾನ್ಯವಾಗಿ ಪೂಜೆ ಮತ್ತು ಅಡುಗೆ ಎರಡೂ ಒಟ್ಟಿಗೆ ನಡೀತಾ ಇರುತ್ತೆ. ಒಬ್ಬರು ಪೂಜೆ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಅಡುಗೆ ಮಾಡ್ತಾಯಿರ್ತಾರೆ. ಹಾಗೆ ಎಲ್ಲರೂ ಕೆಲಸನ ಹಂಚ್ಕೊಂಡು ನಡೀತಾ ಇರುತ್ತೆ. ಪೂಜೆ ಮುಗಿಯೋ ಸಮಯಕ್ಕೆ ಅಡುಗೆ ಎಲ್ಲ ರೆಡಿಯಾಗಿ ಅದನ್ನು ನೈವೇದ್ಯ ಮಾಡಿ ಒಟ್ಟಿಗೆ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಕೂತ್ಕೊಂಡು ಊಟ ಮಾಡ್ತೀವಿ. ಹಾಗೆಯೇ ಇವತ್ತು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ನ ನೈವೇದ್ಯ ಮಾಡಿ ಪೂಜೆ ಮಾಡಿ ಹಾಗೆ ಎಳ್ಳು ಬೆಲ್ಲ ಕಬ್ಬು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀವಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.